ತರಕಾರಿ, ಹಣ್ಣು, ದವಸ ಧಾನ್ಯಗಳಿಗೆ ನೂಕು ನುಗ್ಗಲು ದಿವಂಗತ ಪುಟ್ಟಣ್ಣಯ್ಯ ಜನ್ಮದಿನಾಚರಣೆ ವೇಳೆ ಹೈಡ್ರಾಮವೇ ಆಗೋಗಿದೆ. ಕೋಲಾರದಲ್ಲಿ ಕೈಗೆ ಸಿಕ್ಕ ವಸ್ತುಗಳನ್ನು ತುಂಬಿಕೊಂಡು ರೈತರು ಇಲ್ಲಿ ಕಾರ್ಯಕ್ರಮ ಮುಗಿತಾ ಇದ್ದಂತೆ ತರಕಾರಿಗೆ ಮುಗಿಬಿದ್ದಿದ್ದಾರೆ ಜನರು. ಕೋಲಾರದ ಕಾರು ನಿಲ್ದಾಣದ ಬಳಿ ಹಮ್ಮಿಕೊಂಡಿದ್ದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ರೈತರು ಎಲ್ಲ ಕೈಗೆ ಸಿಕ್ಕದನ್ನೆಲ್ಲ ತುಂಬಿಕೊಂಡು ಹೋಗಿದ್ದಾರೆ. ನೋಡಿ, ನೂಕು ನುಗ್ಗಲಾಗಿರುವುದು ದಿವಂಗತ ಪುಟ್ಟಣ್ಣಯ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹಿಂಗಾಗಿದೆ. ಕೋಲಾರದಲ್ಲಾಗಿರುವಂಥ ಘಟನೆ ಇದು. ದಿವಂಗತ ಪುಟ್ಟಣ್ಣಯ್ಯ ಜನ್ಮ ದಿನಾಚರಣೆಯ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಈ ರೀತಿ ಹೈಡ್ರಾಮ್ ಆಗಿದೆ. ರೈತರೆಲ್ಲರೂ ಕೂಡ ತಮ್ಮ ಚೀಲಕ್ಕೆ ಹಣ್ಣು, ತರಕಾರಿ, ದವಸ ಧಾನ್ಯ ಇದನ್ನೆಲ್ಲ ತುಂಬಿಕೊಂಡು ಹೋಗುವಂಥ ಒಂದು ಅರ್ಜೆನ್ಸಿ ಎಷ್ಟಿತ್ತು ಅಂತ ಹೇಳಿದರೆ ನೂಕು ನುಗ್ಗಲಾಗಿದೆ. ಅಲ್ಲಿ ಕಾರ್ಯಕ್ರಮ ಮುಗಿತಾ ಇದ್ದಂತೆ ತರಕಾರಿಗಾಗಿ ಜನರು ಮುಗಿಬಿದ್ದಿದ್ದಾರೆ. ಕಾರ್ಯಕ್ರಮದ ಏನೋ ಮಾಡ್ಕೊಳ್ಳಿ ಬಿಡಿ 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 ಅಗತ್ಕೊಳ್ಳ ಫಸ್ಟ್ ಅಗತ್ಕೊಳ್ಳ ಬುಟ್ಟಿಗೆ ಕೊಡ ಅಗತ್ಕೊಳ್ಳ ಕೊಡ ಬುಟ್ಟಿಗ್ಲ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ತರಕಾರಿ, ಹಣ್ಣು, ದವಸ ಧಾನ್ಯಗಳಿಗೆ ನೂಕು ನುಗ್ಗಲು ದಿವಂಗತ ಪುಟ್ಟಣ್ಣಯ್ಯ ಜನ್ಮದಿನಾಚರಣೆ ವೇಳೆ ಹೈಡ್ರಾಮವೇ ಆಗೋಗಿದೆ. ಕೋಲಾರದಲ್ಲಿ ಕೈಗೆ ಸಿಕ್ಕ ವಸ್ತುಗಳನ್ನು ತುಂಬಿಕೊಂಡು ರೈತರು ಇಲ್ಲಿ ಕಾರ್ಯಕ್ರಮ ಮುಗಿತಾ ಇದ್ದಂತೆ ತರಕಾರಿಗೆ ಮುಗಿಬಿದ್ದಿದ್ದಾರೆ ಜನರು. ಕೋಲಾರದ ಕಾರು ನಿಲ್ದಾಣದ ಬಳಿ ಹಮ್ಮಿಕೊಂಡಿದ್ದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ರೈತರು ಎಲ್ಲ ಕೈಗೆ ಸಿಕ್ಕದನ್ನೆಲ್ಲ ತುಂಬಿಕೊಂಡು ಹೋಗಿದ್ದಾರೆ. ನೋಡಿ, ನೂಕು ನುಗ್ಗಲಾಗಿರುವುದು ದಿವಂಗತ ಪುಟ್ಟಣ್ಣಯ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹಿಂಗಾಗಿದೆ. ಕೋಲಾರದಲ್ಲಾಗಿರುವಂಥ ಘಟನೆ ಇದು. ದಿವಂಗತ ಪುಟ್ಟಣ್ಣಯ್ಯ ಜನ್ಮ ದಿನಾಚರಣೆಯ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಈ ರೀತಿ ಹೈಡ್ರಾಮ್ ಆಗಿದೆ. ರೈತರೆಲ್ಲರೂ ಕೂಡ ತಮ್ಮ ಚೀಲಕ್ಕೆ ಹಣ್ಣು, ತರಕಾರಿ, ದವಸ ಧಾನ್ಯ ಇದನ್ನೆಲ್ಲ ತುಂಬಿಕೊಂಡು ಹೋಗುವಂಥ ಒಂದು ಅರ್ಜೆನ್ಸಿ ಎಷ್ಟಿತ್ತು ಅಂತ ಹೇಳಿದರೆ ನೂಕು ನುಗ್ಗಲಾಗಿದೆ. ಅಲ್ಲಿ ಕಾರ್ಯಕ್ರಮ ಮುಗಿತಾ ಇದ್ದಂತೆ ತರಕಾರಿಗಾಗಿ ಜನರು ಮುಗಿಬಿದ್ದಿದ್ದಾರೆ. ಕಾರ್ಯಕ್ರಮದ ಏನೋ ಮಾಡ್ಕೊಳ್ಳಿ ಬಿಡಿ 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 ಅಗತ್ಕೊಳ್ಳ ಫಸ್ಟ್ ಅಗತ್ಕೊಳ್ಳ ಬುಟ್ಟಿಗೆ ಕೊಡ ಅಗತ್ಕೊಳ್ಳ ಕೊಡ ಬುಟ್ಟಿಗ್ಲ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ತರಕಾರಿ, ಹಣ್ಣು, ದವಸ ಧಾನ್ಯಗಳಿಗೆ ನೂಕು ನುಗ್ಗಲು ದಿವಂಗತ ಪುಟ್ಟಣ್ಣಯ್ಯ ಜನ್ಮದಿನಾಚರಣೆ ವೇಳೆ ಹೈಡ್ರಾಮವೇ ಆಗೋಗಿದೆ. ಕೋಲಾರದಲ್ಲಿ ಕೈಗೆ ಸಿಕ್ಕ ವಸ್ತುಗಳನ್ನು ತುಂಬಿಕೊಂಡು ರೈತರು ಇಲ್ಲಿ ಕಾರ್ಯಕ್ರಮ ಮುಗಿತಾ ಇದ್ದಂತೆ ತರಕಾರಿಗೆ ಮುಗಿಬಿದ್ದಿದ್ದಾರೆ ಜನರು. ಕೋಲಾರದ ಕಾರು ನಿಲ್ದಾಣದ ಬಳಿ ಹಮ್ಮಿಕೊಂಡಿದ್ದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ರೈತರು ಎಲ್ಲ ಕೈಗೆ ಸಿಕ್ಕದನ್ನೆಲ್ಲ ತುಂಬಿಕೊಂಡು ಹೋಗಿದ್ದಾರೆ. ನೋಡಿ, ನೂಕು ನುಗ್ಗಲಾಗಿರುವುದು ದಿವಂಗತ ಪುಟ್ಟಣ್ಣಯ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹಿಂಗಾಗಿದೆ. ಕೋಲಾರದಲ್ಲಾಗಿರುವಂಥ ಘಟನೆ ಇದು. ದಿವಂಗತ ಪುಟ್ಟಣ್ಣಯ್ಯ ಜನ್ಮ ದಿನಾಚರಣೆಯ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಈ ರೀತಿ ಹೈಡ್ರಾಮ್ ಆಗಿದೆ. ರೈತರೆಲ್ಲರೂ ಕೂಡ ತಮ್ಮ ಚೀಲಕ್ಕೆ ಹಣ್ಣು, ತರಕಾರಿ, ದವಸ ಧಾನ್ಯ ಇದನ್ನೆಲ್ಲ ತುಂಬಿಕೊಂಡು ಹೋಗುವಂಥ ಒಂದು ಅರ್ಜೆನ್ಸಿ ಎಷ್ಟಿತ್ತು ಅಂತ ಹೇಳಿದರೆ ನೂಕು ನುಗ್ಗಲಾಗಿದೆ. ಅಲ್ಲಿ ಕಾರ್ಯಕ್ರಮ ಮುಗಿತಾ ಇದ್ದಂತೆ ತರಕಾರಿಗಾಗಿ ಜನರು ಮುಗಿಬಿದ್ದಿದ್ದಾರೆ. ಕಾರ್ಯಕ್ರಮದ ಏನೋ ಮಾಡ್ಕೊಳ್ಳಿ ಬಿಡಿ 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 ಅಗತ್ಕೊಳ್ಳ ಫಸ್ಟ್ ಅಗತ್ಕೊಳ್ಳ ಬುಟ್ಟಿಗೆ ಕೊಡ ಅಗತ್ಕೊಳ್ಳ ಕೊಡ ಬುಟ್ಟಿಗ್ಲ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ತರಕಾರಿ, ಹಣ್ಣು, ದವಸ ಧಾನ್ಯಗಳಿಗೆ ನೂಕು ನುಗ್ಗಲು ದಿವಂಗತ ಪುಟ್ಟಣ್ಣಯ್ಯ ಜನ್ಮದಿನಾಚರಣೆ ವೇಳೆ ಹೈಡ್ರಾಮವೇ ಆಗೋಗಿದೆ. ಕೋಲಾರದಲ್ಲಿ ಕೈಗೆ ಸಿಕ್ಕ ವಸ್ತುಗಳನ್ನು ತುಂಬಿಕೊಂಡು ರೈತರು ಇಲ್ಲಿ ಕಾರ್ಯಕ್ರಮ ಮುಗಿತಾ ಇದ್ದಂತೆ ತರಕಾರಿಗೆ ಮುಗಿಬಿದ್ದಿದ್ದಾರೆ ಜನರು. ಕೋಲಾರದ ಕಾರು ನಿಲ್ದಾಣದ ಬಳಿ ಹಮ್ಮಿಕೊಂಡಿದ್ದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ರೈತರು ಎಲ್ಲ ಕೈಗೆ ಸಿಕ್ಕದನ್ನೆಲ್ಲ ತುಂಬಿಕೊಂಡು ಹೋಗಿದ್ದಾರೆ. ನೋಡಿ, ನೂಕು ನುಗ್ಗಲಾಗಿರುವುದು ದಿವಂಗತ ಪುಟ್ಟಣ್ಣಯ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹಿಂಗಾಗಿದೆ. ಕೋಲಾರದಲ್ಲಾಗಿರುವಂಥ ಘಟನೆ ಇದು. ದಿವಂಗತ ಪುಟ್ಟಣ್ಣಯ್ಯ ಜನ್ಮ ದಿನಾಚರಣೆಯ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಈ ರೀತಿ ಹೈಡ್ರಾಮ್ ಆಗಿದೆ. ರೈತರೆಲ್ಲರೂ ಕೂಡ ತಮ್ಮ ಚೀಲಕ್ಕೆ ಹಣ್ಣು, ತರಕಾರಿ, ದವಸ ಧಾನ್ಯ ಇದನ್ನೆಲ್ಲ ತುಂಬಿಕೊಂಡು ಹೋಗುವಂಥ ಒಂದು ಅರ್ಜೆನ್ಸಿ ಎಷ್ಟಿತ್ತು ಅಂತ ಹೇಳಿದರೆ ನೂಕು ನುಗ್ಗಲಾಗಿದೆ. ಅಲ್ಲಿ ಕಾರ್ಯಕ್ರಮ ಮುಗಿತಾ ಇದ್ದಂತೆ ತರಕಾರಿಗಾಗಿ ಜನರು ಮುಗಿಬಿದ್ದಿದ್ದಾರೆ. ಕಾರ್ಯಕ್ರಮದ ಏನೋ ಮಾಡ್ಕೊಳ್ಳಿ ಬಿಡಿ 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 ಅಗತ್ಕೊಳ್ಳ ಫಸ್ಟ್ ಅಗತ್ಕೊಳ್ಳ ಬುಟ್ಟಿಗೆ ಕೊಡ ಅಗತ್ಕೊಳ್ಳ ಕೊಡ ಬುಟ್ಟಿಗ್ಲ
ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಮೃತಪಟ್ಟಿದ್ದಾಳೆ ಅಂತ ಕುಟುಂಬಸ್ಥರು ಮಹಿಳೆಗೆ ತಿಥಿ ಮಾಡಿದ್ದಾರೆ. ಆದರೆ ಏಕಾಏಕಿ ಮಹಿಳೆ ಪ್ರತ್ಯಕ್ಷವಾಗಿದ್ದಾಳೆ. ನಾಪತ್ತೆಯಾದ ಸಾಕಮ್ಮ ಬಗ್ಗೆ ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು. ಅಲ್ಲಿಂದ ಅಧಿಕಾರಿಗಳ ತಂಡ ಮಹಿಳೆಯನ್ನ ಹುಡುಕಲು ಮಂಡಿಗೆ ತೆರಳಿದ್ದಾರೆ. ಅಲ್ಲಿ ಸಾಕಮ್ಮನನ್ನ ಪತ್ತೆ ಹಚ್ಚಿದ್ದಾರೆ. ನಾವು ಸಣ್ಣರು, ನಮಗೆ ಬುದ್ಧಿ ಗೊತ್ತಿಲ್ಲ ಅವಾಗ. ಇವಾಗ ನಾವು ದೊಡ್ಡರಾಗಿ ನಮ್ಮ ಅಣ್ಣರು ಎಲ್ಲ ಹುಡುಕಿ ಕೊಟ್ಟಾರ. ನೀವು ಕೂಡ ಹುಡುಕಿರಿ ಸರ್, ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ನಮಗೆ ನಿಮ್ಮ ಆಶೀರ್ವಾದ ನಮ್ಮ ಅಮ್ಮನೊಂದು ನಮ್ಮ ಕಡೆ ಬಂದ್ಬಿಟ್ರೆ ಸಂತೋಷ ಸರ್. ಅಧಿಕಾರಿಗಳು ಕುಟುಂಬಸ್ಥರನ್ನ ಪತ್ತೆ ಹಚ್ಚಿ ವಿಡಿಯೋ ಕಾಲ್ ಮಾಡಿದ್ರು. ಕರುಳ ಕುಡಿ ಕಂಡರೂ ಹೆತ್ತ ತಾಯಿಗೆ ಗುರುತು ಸಿಗ್ಲಿಲ್ಲ. 25 ವರ್ಷಗಳ ಬಳಿಕ ತಾಯಿ ನೋಡಿ ಮಕ್ಕಳು ಭಾವುಕರಾದ್ರು. ಮನೆಗೆ ಮರಳಿ ಬಾ ಅಂತ ಅಳಲು ತೋಡಿಕೊಂಡ್ರು. ಒಟ್ಟಾರೆ ತಾಯಿ ಪ್ರೀತಿಯಿಂದ ವಂಚಿತರಾದ ಮಕ್ಕಳು ಹೆತ್ತಮ್ಮನ ಮಡಿಲಲ್ಲಿ ಮತ್ತೆ ಲಾಲಿ ಹಾಡು ಕೇಳಲು ಉತ್ಸುಕರಾಗಿದ್ದಾರೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಆಮೇಲೆ ನಾವು ಗಲಾಟೆ ಮಾಡಿ CT ರವಿಯವರು ಇದ್ದಂಥ ಖಾನಾಪುರದ ಸ್ಟೇಷನ್ಗೆ ನಾವೆಲ್ಲರೂ ಹೋದ್ವಿ. ತದನಂತರ ಅಲ್ಲಿ ಪೊಲೀಸ್ನವ್ರು ಹೇಳ್ತಾ ಇದ್ದಿದ್ದೇನು, 3 ಸಂಪೂರ್ಣ ಕತ್ಲು ಗದ್ದೆಯಲ್ಲೆಲ್ಲ ಏನಿರುತ್ತಲ್ಲಿ ನೀವು ನಿಮ್ಮ ವಾಹನದ ಲೈಟನ್ನ ಬಂದ್ ಮಾಡಿದ್ರೆ ಮುಂದೇನೋ ಕಾಣಲ್ಲ. ಇಳಿಸ್ಬಿಟ್ಟು ಏನಂತ ಹೇಳಿದ್ರು ಸರ್? ಆಕ್ಚುಲಿ ನಾವು ನೀವು ಇದ್ದಂತ ಹಿನ್ನೆಲೆ ಹೇಳ್ತಾ ಇದ್ದು, ಇಳಿಸ್ಬಿಟ್ಟು ಏನಂತ ಹೇಳಿದ್ರು? ಇಳಿಸಿದ್ರು ಅಷ್ಟೇ, ಇಳಿಬೇಕು ಬಲವಂತವಾಗಿ ಅಷ್ಟೇ. ಇಳಿದ್ಮೇಲೆ ನೀ ಏನು ಹೇಳ್ಬೇಕು, ಏನು ಮಾತಾಡ್ತಾ ಇರಲಿಲ್ಲ. ಏನು ನಾವು ಯಾಕೆ ಇಳಿಬೇಕು, ನಾವು ಯಾಕೆ ಗಾಡಿ ಬದಲಾಯಿಸಬೇಕು, ಇಂಥ ಜಾಗದಲ್ಲಿ ಯಾಕೆ ತಂದಿದ್ದೀರಿ, ನಮ್ಮ ಪ್ರಶ್ನೆ ಆಗಿತ್ತು. ನಮ್ಮ ಧ್ವನಿ ಗಟ್ಟಿ ಇತ್ತು. ಬಲವಂತವಾಗಿ ಆ ಕಗ್ಗತ್ತಲಲ್ಲಿ ಇಳಿಸ್ತಾ ಇದ್ರು ತಮ್ಮನ್ನ. ಗಾಡಿ ನಿಲ್ಲಿಸ್ತಿದ್ರು, ಇನ್ಸ್ಟ್ರಕ್ಷನ್ಸ್ ತಗೋತಿದ್ರು, ಅವ್ರಿಗೇನು ಸೂಚನೆ ಸಿಕ್ತಿತ್ತೋ ಅದರ ಕೆಲಸ ಮಾಡ್ತಾ ಇದ್ರು. ಕಳಿಸಿದ್ದಾರೆ. ಅವರಿಗೆ ಶಿಕ್ಷೆ ಆಗುವವರೆಗೂ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೂರೋದು. ಬಾಯಿ ತೆಗೆದ್ರೆ ರಾಮ 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 ಅಂತ ಹೇಳುವಂಥ BJPರಿಗೆ ಇವತ್ತು ನಾಚಿಕೆ ಆಗಬೇಕು. ಹೇಳಿದ್ದು ಅವರು, ಅನಿಸ್ಕೊಂಡವಳು ನಾನು. ಇವತ್ತು ಇಡೀ ರಾಜ್ಯದಲ್ಲಿ ಹಾರ ತುರಾಯಿ ಹಾಕಿ ವೈಭವೀಕರಣ ಮಾಡಿಸ್ಕೊಳ್ತಾ ಇದ್ದಾರೆ CT ರವಿ ಅವರು. ಅವರಿಗೆ ಆತ್ಮಸಾಕ್ಷಿ ಅಂತ ಏನಾದರೂ ಇದ್ದರೆ, ಅವರು ತಾಯಿಯ ಮಗ ಆಗಿದ್ದರೆ, ಅವರ ಹೆಂಡತಿ ಇದ್ದರೆ ಅವ್ರಿಗಾದರೂ ಅಟ್ಲೀಸ್ಟ್ ಹೇಳಬೇಕು. ಅವರಿಗೆ ಅಪರಾಧಿ ಭಾವನೆ ಕಾಡ್ತಾ ಇದೆ. ಆದರೆ ಒಂದು ಮಾತನ್ನು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ನಿಜ, ನನಗೆ 2 ದಿನ ಬಹಳಷ್ಟು ಆಘಾತವಾಗಿತ್ತು. ಆದರೆ ಅನ್ಯಾಯದ ವಿರುದ್ಧ ಹೋರಾಟ ನಾನು ನಿಲ್ಲಿಸೋದಿಲ್ಲ. ಮತ್ತೆ ನಾನು ಸಭಾಪತಿಯವರಿಗೆ ಮನವಿಯನ್ನು, ಬಾಯಿ ತೆಗೆದ್ರೆ ರಾಮ 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 ಅಂತ ಹೇಳುವಂಥ